ಕಿಡ್ನಿ ಆರೋಗ್ಯವಾಗಿದೆ ಅಂತ ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಸಹಜವಾದಂತ ಪ್ರಶ್ನೆ ಕಾಡುತ್ತೆ ಎಲ್ರಿಗೂ. ಅದೇ ಭಾಳ ಮುಖ್ಯವಾದ ಪ್ರಶ್ನೆ ಇದು. ಅಂದರೆ ಇವಾಗ ಕಿಡ್ನಿ ಅಂದ ತಕ್ಷಣ ಇವಾಗ ಇದ್ರ ಏನು ಕೆಲಸ ಇದೆ ನಮ್ಮ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅರ್ಥ ಇವಾಗ ಮೂತ್ರ ಚೆನ್ನಾಗಿ ಹೋಗ್ತಾ ಇರುತ್ತೆ, ಅಥವಾ ಅವ್ರಿಗೆ ಯಾವುದೇ ಥರ ಲಕ್ಷಣಗಳು ಅಂದರೆ ಇವಾಗ ಕಿಡ್ನಿ ತೊಂದರೆ ಯಾವ ಲಕ್ಷಣಗಳು ಇರ್ಬೋದಂತ ಇಂಡೈರೆಕ್ಟಾಗಿ ನಾವು ತಿಳ್ಕೊಬೇಕು. ಸೊ ಇಲ್ಲಿ ಕಿಡ್ನಿಯಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ಲಕ್ಷಣಗಳು ನಿಮಗೆ ಮೊದಲೇ ಗೊತ್ತಾಗಲ್ಲ, ಅಂದರೆ ಸೈಲೆಂಟ್ ಆಗಿರುತ್ತೆ. ಕೆಲವೊಬ್ರಿಗೆ ಬರೀ ಬಿ ಪಿ ಮಾತ್ರ ಜಾಸ್ತಿ ಇರ್ಬೋದು, ಕೆಲವರು ಕಾಲು ಬಾವು ಬರ್ತಿರ್ಬೋದು, ಊಟ ಕಡಿಮೆ ಸೇರೋದು, ಈ ಕೆಲವೊಂದು ಲಕ್ಷಣಗಳು ಮುಂದೆ ನಾವು ಈ ಪ್ರಶ್ನೋತ್ತರದಲ್ಲಿ ಡಿಸ್ಕಸ್ ಮಾಡೋಣ. ಚೆನ್ನಾಗಿದೆ ಅಂತಂದರೆ ಇವಾಗ ಅವ್ರಿಗೆ ಊಟ ಚೆನ್ನಾಗಿ ಸೇರ್ತಾ ಇತ್ತು, ಯೂರಿನ್ ಚೆನ್ನಾಗಿ ಮೂತ್ರ ಚೆನ್ನಾಗಿ ಆಗ್ತಾ ಇತ್ತು, ಅದು ಹಿಮೋಗ್ಲೋಬಿನ್ ಎಲ್ಲ ಚೆನ್ನಾಗಿದೆ, ಆಕ್ಟಿವ್ ಆಗಿದ್ದಾರೆ ಅಂದರೆ ಸಾಧಾರಣವಾಗಿ ಕಿಡ್ನಿ ಚೆನ್ನಾಗಿದೆ. ಬಟ್ ಆದರೂ ಏನಂದರೆ ಇದೊಂಥರ ಸೈಲೆಂಟ್ ಡಿಸೀಸು. ಇವಾಗ ಕೆಲವರು ಎಲ್ಲ ಚೆನ್ನಾಗಿರ್ತಾರೆ, ಟೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಕಿಡ್ನಿ ತೊಂದರೆ ಅಂತ ಗೊತ್ತಾಗುತ್ತೆ. ಸೊ ಹೀಗಾಗಿ ಇವಾಗ ಯಾರೇ ಆಗಲಿ ಒಂದು 25-30 ವರ್ಷ ಆದವ್ರಿಗೆ ಈ ಥರ ಕಿಡ್ನಿ ಫಂಕ್ಷನ್ ಮಾಡಲೇಬೇಕಾಗತ್ತೆ. ಇವಾಗ ಬೇರೆ ತೊಂದರೆ, ಇವಾಗ ಹಾರ್ಟ್ ಪ್ರಾಬ್ಲಮ್ ಆಯ್ತು ಅಂದರೆ ಅವ್ರಿಗೇನೋ ಉಸಿರಾಡಕ್ಕೆ ತೊಂದರೆ ಇರ್ಬೋದು, ಎದೆನೋವು ಇರ್ಬೋದು, ಗೊತ್ತಾಗುತ್ತೆ. ಕಿಡ್ನಿಯಲ್ಲಿ ಆ ಥರ ಲಕ್ಷಣಗಳು ಬರೋದು ತುಂಬ ಲೇಟ್ ಆಗಿಬಿಡ್ತದೆ. ಬಟ್ ನೀವು ಸಜೆಷನ್ ಮಾಡೋದು 25-30 ವರ್ಷದ ಪ್ರತಿಯೊಬ್ಬರು ವ್ಯಕ್ತಿಗಳು ಒಂದ್ಸಾರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಹೌದು, ಒಂದು ಸರ್ತಿ ನಾವು ಎಸ್ಪೆಷಲಿ ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಿಡ್ನಿ ತೊಂದರೆ ಇದೆ, ಅಥವಾ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆ, ಅಥವಾ ಕಿಡ್ನಿ ಸ್ಟೋನ್ಸ್ ಇದೆ, ಅಂದರೆ ಏನೋ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ ಫ್ಯಾಮಿಲಿ ಅಂದಾಗ ನಾವು ಯೂಶಲಿ ಈ ಥರ 25-30 ವರ್ಷ ಆದ ತಕ್ಷಣ ನಾವು ಅದು ಈವನ್ ಎಲ್ಲ ಚೆನ್ನಾಗಿದೆ, ನೀವು ಹೇಳಿದ ಬಗ್ಗೆ ಎಲ್ಲರೂ ಅವರು ಆರಾಮಾಗಿದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಅದು ಕಿಡ್ನಿ ಫಂಕ್ಷನ್ಸು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಇದರಲ್ಲಿ ಏನಂದರೆ ಲಕ್ಷಣಗಳು ಕಂಡು ಬರೋದು ಭಾಳ ಲೇಟ್ ಆಗುತ್ತೆ. ಯಾಕಂದರೆ ಅದು ಲಕ್ಷಣ ಬರೋ ತನಕ ತಾನು ಕೆಲಸ ಮಾಡ್ತಾ ಇರುತ್ತದೆ. 90% ಕಿಡ್ನಿ ಡ್ಯಾಮೇಜ್ ಆಗೋ ತನಕ ಯಾವ ಲಕ್ಷಣ ಬರಲಾರೆ ಇರ್ಬೋದು. ಸೊ ಹೀಗಾಗಿ ಯಾಕಂದರೆ ಇದು ಭಾಳ ಮುಖ್ಯವಾದ ಆರ್ಗನ್. ಯಾಕಂದರೆ ಕಿಡ್ನಿ ಹೆಂಗಂದರೆ ಬೇರೆ ಎಲ್ಲನೂ ಕಂಟ್ರೋಲ್ ಮಾಡೋ ಆರ್ಗನ್. ನಮಗನ್ಸುತ್ತೆ ಕಿಡ್ನಿ ಏನಿಲ್ಲ, ಒಂದು ಚಿಕ್ಕ ಆರ್ಗನ್, ಒಂದು ಚಿಕ್ಕ ಅಂಗಾಂಗ, ಅದರಲ್ಲಿ ಏನು ಜಾಸ್ತಿ ಕೆಲಸ ಇರಲ್ಲ. ಈ ಹಾರ್ಟ್ ಇಂಪಾರ್ಟೆಂಟು, ಬ್ರೈನ್ ಇಂಪಾರ್ಟೆಂಟು, ಲಿವರ್, ಎಲ್ಲಾನು ಚೆನ್ನಾಗಿರ್ಬೇಕಂದ್ರೆ ಕಿಡ್ನಿನೂ ಚೆನ್ನಾಗಿರ್ಬೇಕು. ಕಿಡ್ನಿ ಚೆನ್ನಾಗಿ ಅಂದರೆ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದರೆ ಕಿಡ್ನಿ ಚೆನ್ನಾಗಿರ್ಬೇಕು. ಆರೋಗ್ಯವಂತ ಕಿಡ್ನಿ ಒಂದು ಹೇಗೆ, ಲೈಕ್ ಕಿಡ್ನಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಒಂದು ಫುಡ್ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಫುಡ್ ಜೊತೆಗೆ ಎಕ್ಸಸೈಸ್ ಕೂಡ ಕಿಡ್ನಿ ಮೇಲೆ ಪ್ರಭಾವ ಬೀರುತ್ತಾ, ಏನು ಕತೆ? ಹೌದು, ಅಂದರೆ ಇವಾಗ ಊಟದಲ್ಲಂತೂ ನಮಗೆ ಗೊತ್ತಿರೋ ಥರ ಇವಾಗ ಟಾಕ್ಸಿನ್ಸ್ ಇವಾಗಿನ ನಮ್ಮ ಒಂದು ಎನ್ವೈರ್ಮೆಂಟಲ್ಲಿ ಇವಾಗ ವಾಟರ್ ಕಂಟ್ಯಾಮಿನೇಷನ್ ಇರ್ಬೋದು, ಅಥವಾ ಪೆಸ್ಟಿಸೈಡ್ ಕಂಟ್ಯಾಮಿನೇಷನ್ಸ್ ಇರ್ಬೋದು. ಸೊ ಇದೆಲ್ಲ ನಮ್ಮ ಕಣ್ಣಲ್ಲಿ ಕಾಣಲ್ಲ. ಸೊ ಫುಡ್ ಕ್ವಾಲಿಟಿನೂ ಭಾಳ ಇಂಪಾರ್ಟೆಂಟ್. ಇವಾಗ ಯಾಕೆ ಕಿಡ್ನಿ ತೊಂದರೆ ಭಾಳ ಜಾಸ್ತಿ ಆಗ್ತಾಯಿದೆ, ಇವಾಗ ಇಂಡಿಯಾದಲ್ಲೇ ಇವಾಗ ಹೋದ 10 ವರ್ಷದಲ್ಲಿ ಆಲ್ಮೋಸ್ಟ್ 10 ಜನದಲ್ಲಿ ಒಬ್ರಿಗೆ ಕಿಡ್ನಿ ತೊಂದರೆ ಇರ್ಬೋದು. 10 ಜನದಲ್ಲಿ ಒಬ್ರಿಗೆ ಅಷ್ಟೊಂದಿದೆ. ಅಂದರೆ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಫುಡ್ಡು ಭಾಳ ಇಂಪಾರ್ಟೆಂಟು. ಜೊತೆಗೆ ನೀವು ಕೇಳಿದ ಪ್ರಶ್ನೆ ಪ್ರಕಾರ ಈ ಥರ ಈ ವ್ಯಾಯಾಮ ಎಕ್ಸಸೈಸಿಂದ ಯಾವ ಥರ ಇಂಪ್ಯಾಕ್ಟ್ ಬರುತ್ತೆ ಅಂದರೆ, ಎಕ್ಸಸೈಸು 2 ಥರ. ಒಂದು ಜನರಲ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ನಾವು ಚೆನ್ನಾಗಿರಬೇಕು, ಅಥವಾ ವೆಯ್ಟ್ ಎಲ್ಲ ಕಂಟ್ರೋಲ್ ಇರಬೇಕು, ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿರಬೇಕು ಅಂದರೆ ಎಕ್ಸಸೈಸ್ ಬೇಕೇ ಬೇಕಾಗುತ್ತೆ. ಪ್ಲಸ್ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಚೆನ್ನಾಗಿ ವಾಕಿಂಗಿಂದ ಅದು ಕಂಟ್ರೋಲ್ ಬರುತ್ತೆ. ಸೊ ಹೀಗಾಗಿ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್. ಅಂದರೆ ಪಾರ್ಟ್ ಆಫ್ ಇದೆಲ್ಲ ಒಂದು ಆರೋಗ್ಯವಂತ ಲಕ್ಷಣ. ಅಂದರೆ ಒಂದು ಈ ನಾರ್ಮಲ್ ಆ್ಯಕ್ಟಿವಿಟಿಯಲ್ಲಿ ಎಕ್ಸಸೈಸಸ್ ಕೂಡ ಒಂದು ಆ್ಯಕ್ಟಿವಿಟಿ. ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಯಾವುದೇ ಥರ ನಾವು ಒಂದು ಬಾಡಿ ಒಂದು ಎಕ್ಸಸೈಸ್ ಇರಲೇಬೇಕಾಗತ್ತೆ.